18 ಅಕ್ಟೋಬರ್ ದಿನ ಗುರು ಮಿಥುನದಿಂದ ಕರ್ಕಾಟಕ ರಾಶಿಗೆ ಬರ್ತಾನೆ. ಮೇಷರಾಶಿ ಸಂಜಾತರು ಕೂಡ ಹೆಚ್ಚಿನ ಸ್ವಲ್ಪ ಕಷ್ಟ ನಷ್ಟ ಭಾವನೆಗಳಿಗೆ ಗುರಿಯಾಗ್ತಕ್ಕಂಥದ್ದು ನಮಗೆ ಗೋಚರವಾಗ್ತಾ ಇದೆ. ಪಿತ್ರಾರ್ಜಿತವಾಗಿರ್ತಕ್ಕಂತಹ ಆಸ್ತಿಯನ್ನು ಕಳೆದುಕೊಳ್ತಕ್ಕಂತಹ ಒಂದು ಯೋಗ, ಹೆಚ್ಚಿನ ಹಣವನ್ನು ವ್ಯಯ ಮಾಡಿಕೊಳ್ತಕ್ಕಂತಹ ಯೋಗವು, ಪೋಸ್ಟ್ ಗ್ರಾಜ್ಯುಯೇಷನ್ ಯಾರು ಮಾಡುತ್ತದೆ PG ಮಾಡ್ತಾ ಇರ್ತಕ್ಕಂಥವರಿಗೆ ಹೆಚ್ಚಿನ ತೊಂದರೆ ಕಾಣುತ್ತೆ. ವ್ಯಾಪಾರದಲ್ಲಿ ಹಣವನ್ನು ಹಾಕುವುದರಿಂದ ಹೆಚ್ಚಿನ ಕಷ್ಟ ನಷ್ಟಕ್ಕೆ ಒಳಗಾಗ್ತಾರೆ. ಕೂಡಿಟ್ಟರೆ ದುಡ್ಡೇ ಹಾಳಾಗಿ ಹೋಗ್ತಕ್ಕಂಥ ಒಂದು ಯೋಗ. ಹೆಂಡತಿಯ ಮುಖೇನ ಗಂಡನ ಮುಖೇನ ಹೆಚ್ಚಿನ ಸಂಕಷ್ಟಗಳು, ಕಷ್ಟ ಪರಂಪರೆಗಳು ಮತ್ತು ನಷ್ಟ, ಲಾಭಹಾನಿ ಆಗುವ ಒಂದು ಸೂಚನೆ. ಗುರುವು ರಜತ ಪಾದದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಅಂತಹ ಪೂರ್ಣ ಒಳ್ಳೆಯದಲ್ಲ ಅಂತ ಹೇಳ್ಬೋದು. ಮೇ 2026 ಅಂತ್ಯದವರೆಗೂ ಬೇರೆ ಥರ ಫಲವನ್ನು ಕೊಡ್ತಾನೆ ಗುರು ಮಿಥುನಕ್ಕೆ ಹೋದ ನಂತರದಲ್ಲಿ. ಅದು ಲ್ಯಾಬ್ ಟೆಕ್ನಿಷಿಯನಿಂದ ಹಿಡಿದುಬಿಟ್ಟು ಚಿಕ್ಕದಾಗಿರೋ ನರ್ಸಿಂದ ಹಿಡಿದು ಅವರೆಲ್ಲರಿಗೂ ಕೂಡ ಹೆಚ್ಚು ಓದುವ ಒಂದು ಅವಕಾಶ ಉಂಟಾಗುತ್ತೆ. ಅಣ್ಣ ತಮ್ಮಂದರೊಂದಿಗೆ ಸ್ವಲ್ಪ ಜಗಳ ಕದನ ಮಾಡಿಕೊಂಡಿದ್ದರೆ ಅದು ಉಲ್ಬಣಿಸುವ ಒಂದು ಸೂಚನೆಯೂ ಕೂಡ ಉಂಟು. ಡಿಸೆಂಬರ್ 5ರ ನಂತರದಲ್ಲಿ ಅನಾರೋಗ್ಯದ ನಿಮಿತ್ತ ಹೆಚ್ಚಿನ ಹಣವ್ಯಯ ಆಗುತ್ತೆ, ಹೆಚ್ಚು ಹಣ ಖರ್ಚಾಗುತ್ತೆ. ಲಕ್ಷ್ಮೀನಾರಾಯಣನ ಸೇವೆ, ಪೂಜೆ, ಪುನಸ್ಕಾರ, ಶ್ಲೋಕದ ಪಠಣೆಯನ್ನು ಮಾಡಬೇಕು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ನಮ್ಮೊಟ್ಟಿಗಿದ್ದಾರೆ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅನಸೂಯಾತ್ರಿ ಸಂಭೂತೋ ಶ್ರೀ ದತ್ತಾತ್ರೇಯೋ ದಿಗಂಬರಃ ಸ್ಮೃತರ್ಗಾಮಿ ಸ್ವಭಕ್ತಾನಾಂ ಉದ್ಧರ್ತಾ ಭವಸಂಕಟಾತ್ ಶ್ರೀಮದ್ ಜಗದ್ಗುರು ಶ್ರೀ 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 ಸಚ್ಚಿದಾನಂದ ಬಾಲಿಕೇಶ್ವರ ಭಾರತಿ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ಎಲ್ಲರಿಗೂ ಶುಭೋದಯ, ಮಂಗಳವಾಗಲಿ. ವೀಕ್ಷಕರೇ, ಗುರು ಗೋಚಾರ ಫಲಗಳ ಸರಣಿ ಸಂಚಿಕೆಯನ್ನು ಆರಂಭಿಸಿದ್ದೀವಿ. ಇವತ್ತು ಮೊದಲನೇ ರಾಶಿ ಮೇಷ ರಾಶಿಯಲ್ಲಿ ಹುಟ್ಟಿದವರಿಗೆ ಯಾವ ರೀತಿಯ ಪರಿಣಾಮಗಳು ಉಂಟಾಗಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳೋಣ. ಗುರುಜಿ ಹೇಳಿ, ಮೇಷ ರಾಶಿ, ನೀವು ಯಾವಾಗಲೂ ಹೇಳ್ತಾ ಇರ್ತೀರಿ ಮೇಷ ರಾಶಿ ಮೇಷ ಲಗ್ನ ಅನ್ನುವಂಥದ್ದು. ಹಾಗಾದರೆ ಯಾವ ರೀತಿ ಗುರುವಿನ ಒಂದು ರಾಶಿ ಬದಲಾವಣೆಯಿಂದ ಉಂಟಾಗುವ ಪರಿಣಾಮಗಳು ಹೇಳಿ ಗುರುಜಿ. 18 ಅಕ್ಟೋಬರ್ ದಿನ ಗುರು ಮಿಥುನದಿಂದ ಕರ್ಕಾಟಕ ರಾಶಿಗೆ ಬರ್ತಾನೆ. ಆಗ ಮೇಷದವರಿಗೆ ಏನು ಫಲಗಳು ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಲಾಗಿ, ಮೊಟ್ಟ ಮೊದಲನೇದಾಗಿ ಪಿತ್ರಾರ್ಜಿತವಾಗಿರ್ತಕ್ಕಂತಹ ಆಸ್ತಿಯನ್ನು ಕಳೆದುಕೊಳ್ತಕ್ಕಂತಹ ಒಂದು ಯೋಗ, ಅಥವಾ ತಂದೆಗಾಗಿಯೋ ದೂರ ಪ್ರಯಾಣಕ್ಕಾಗಿಯೋ ಹೆಚ್ಚಿನ ಹಣವನ್ನು ವ್ಯಯ ಮಾಡಿಕೊಳ್ತಕ್ಕಂತಹ ಯೋಗವು, ಓದಿಗಾಗಿ ಹಣವನ್ನು ಇಟ್ಟು ಓದು ಮುಗಿಯದೆ ಹಣ ಹಾಳಾಗಬಹುದಾಗಿರ್ತಕ್ಕಂಥ ಯೋಗ. ಅದು ಸ್ನಾತಕೋತ್ತರ ಪದವೀಧಾರರು ಯಾರಿದ್ದಾರೆ, ಪೋಸ್ಟ್ ಗ್ರಾಜ್ಯುಯೇಷನ್ ಯಾರು ಮಾಡುತ್ತದೆ PG ಮಾಡ್ತಾ ಇರ್ತಕ್ಕಂಥವರಿಗೆ ಹೆಚ್ಚಿನ ತೊಂದರೆ ಕಾಣುತ್ತೆ. ಅಲ್ಲದೆ ಹೆಂಡತಿಯ ತಂದೆಗೆ ಅಥವಾ ಗಂಡನ ತಂದೆಗೆ, ಮಾವ, ಒಟ್ಟಿನಲ್ಲಿ ಮಾವನಿಗೆ ತೊಂದರೆ ಆಗ್ತಕ್ಕಂಥದ್ದು, ಅವರು ಬಹಳ ಕಷ್ಟವನ್ನು ಪಡ್ತಕ್ಕಂಥದ್ದು. ಅದರ ಮುಖೇನ ಮೇಷರಾಶಿ ಸಂಜಾತರು ಕೂಡ ಹೆಚ್ಚಿನ ಸ್ವಲ್ಪ ಕಷ್ಟ ನಷ್ಟ ಭಾವನೆಗಳಿಗೆ ಗುರಿಯಾಗ್ತಕ್ಕಂಥದ್ದು ನಮಗೆ ಗೋಚರವಾಗ್ತಾ ಇದೆ. ಹಾಗೆ ಮುಂದುವರೆದು ನೋಡಿದಾಗ ವ್ಯಾಪಾರಸ್ಥರು ಯಾರಿದ್ದಾರೆ ಮೇಷರಾಶಿಯವರು, ಅವರು ವ್ಯಾಪಾರದಲ್ಲಿ ಹಣವನ್ನು ಹಾಕುವುದರಿಂದ ಹೆಚ್ಚಿನ ಕಷ್ಟ ನಷ್ಟಕ್ಕೆ ಒಳಗಾಗ್ತಾರೆ. ಆದ್ದರಿಂದ 18ನೇ ತಾರೀಕಂತ ಮೇಷರಾಶಿ ವ್ಯಾಪಾರಸ್ಥರು ಹೆಚ್ಚಿನ ಜಾಗರೂಕತೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಸ್ವಲ್ಪ ಜೋಪಾನವಾಗಿರಬೇಕು. ಸಂಚಿತ ಧನಸ್ಯ ನಾಶ ಅಂತ ಹೇಳುತ್ತೆ, ಕೂಡಿಟ್ಟರೆ ದುಡ್ಡೇ ಹಾಳಾಗಿ ಹೋಗ್ತಕ್ಕಂಥ ಒಂದು ಯೋಗ. ಅದೇ ರೀತಿಯಾಗಿ ಮೇಷದವರಿಗೆ ಹೆಂಡತಿಯ ಮುಖೇನ ಗಂಡನ ಮುಖೇನ ಹೆಚ್ಚಿನ ಸಂಕಷ್ಟಗಳು, ಕಷ್ಟ ಪರಂಪರೆಗಳು ಮತ್ತು ನಷ್ಟ, ಲಾಭಹಾನಿ ಆಗುವ ಒಂದು ಸೂಚನೆ. ಗಂಡನಿಗೆ ಕೆಲಸ ಹೋಗ್ಬೋದು, ಅಥವಾ ಹೆಂಡತಿಗೂ ಕೆಲಸ ಹೋಗಬಹುದು, ಅಥವಾ ಅವರಿಗೋಸ್ಕರ ಹಣವನ್ನು ವ್ಯಯ ಮಾಡ್ತಕ್ಕಂಥದ್ದು, ಅದು ದುರ್ವ್ಯಯ, ಒಳ್ಳೆಯ ವ್ಯಯ ಇಲ್ಲ, ಆಗಬಹುದಾಗಿರ್ತಕ್ಕಂಥ ಒಂದು ಸನ್ನಿವೇಶಗಳು ನಮಗೆ ಮೇಷದವರಿಗೆ ಸಂಭವಿಸ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಈ ಮೇಷಕ್ಕೆ ಗುರುವು ರಜತ ಪಾದದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಅಂತಹ ಪೂರ್ಣ ಒಳ್ಳೆಯದಲ್ಲ ಅಂತ ಹೇಳ್ಬೋದು. ಇದು ಯಾವಾಗ? ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೂ ಫಲ. ಡಿಸೆಂಬರ್ 5ರ ನಂತರ ಮೇ 2026 ಅಂತ್ಯದವರೆಗೂ ಬೇರೆ ಥರ ಫಲವನ್ನು ಕೊಡ್ತಾನೆ ಗುರು ಮಿಥುನಕ್ಕೆ ಹೋದ ನಂತರದಲ್ಲಿ. ಆ ಫಲ ಸಂಪ್ರಾಪ್ತಿ ಯೋಗಗಳು ಏನು ಹೇಳುತ್ತೆ ಅಂತಂದರೆ, ಮೊಟ್ಟ ಮೊದಲನೇದಾಗಿ ಅಣ್ಣ ತಮ್ಮಂದಿರಿಂದ ಭಾಗ್ಯೋದಯ ಉಂಟಾಗ್ತಕ್ಕಂಥದ್ದು, ಪ್ರಯಾಣದಿಂದ ಹೆಚ್ಚಿನ ಒಂದು ಶುಭ ಆಗ್ತಕ್ಕಂಥದ್ದು, ಮತ್ತು ಯಾರು ವೈದ್ಯರಿದ್ದೀರಿ, ಡಾಕ್ಟರ್ಸ್ ಅಥವಾ ಮೆಡಿಕಲ್ ಪ್ರೊಫೆಷನಲ್ಸ್ ಯಾರಿದ್ದೀರಿ, ಯಾರು ಬೇಕಾದರೂ ಆಗಬಹುದು, ಅದು ಲ್ಯಾಬ್ ಟೆಕ್ನಿಷಿಯನಿಂದ ಹಿಡಿದುಬಿಟ್ಟು ಚಿಕ್ಕದಾಗಿರೋ ನರ್ಸಿಂದ ಹಿಡಿದು ಅವರೆಲ್ಲರಿಗೂ ಕೂಡ ಹೆಚ್ಚು ಓದುವ ಒಂದು ಅವಕಾಶ ಉಂಟಾಗುತ್ತೆ ಮೇಷದವರಿಗೆ. ಅವರು ಹೆಚ್ಚು ಓದಲಿಕ್ಕೆ ಸಾಧ್ಯತೆಗಳನ್ನು ಕೊಡ್ತಾನೆ ಗುರು. ಆದ್ದರಿಂದ ಅಂತಹ ಓದನ್ನು ಓದ್ತಕ್ಕಂಥದ್ದು ಹೆಚ್ಚಿನ ಶುಭ ಮತ್ತು ಹೆಚ್ಚಿನ ಲಾಭ ಉಂಟಾಗ್ತಕ್ಕಂಥದ್ದು ನಮಗೆ ಯಾರಿಗೆ? ಮೇಷರಾಶಿಯವರಿಗೆ ನಮಗೆ ಕಂಡು ಬರ್ತಾ ಇದೆ. ಹಾಗೆ ಮುಂದುವರೆದು ನಾವು ನೋಡಲಾಗಿ ಅಣ್ಣ ತಮ್ಮಂದರೊಂದಿಗೆ ಸ್ವಲ್ಪ ಜಗಳ ಕದನ ಮಾಡಿಕೊಂಡಿದ್ದರೆ ಅದು ಉಲ್ಬಣಿಸುವ ಒಂದು ಸೂಚನೆಯೂ ಕೂಡ ಉಂಟು ಮೇಷದವರಿಗೆ.
ಅಣ್ಣ ತಮ್ಮಂದಿರ ಮುಖೇನ ಅವರಿಗೆ ಕಷ್ಟ ನಷ್ಟ ಅಕ್ಕ ತಂಗಿಯರು ಕೂಡ ಹೌದು. ಅದೇನು ಹೇಳುತ್ತೆ ಅಂತಂದರೆ ಜ್ಞಾತೀನಾಂ ದ್ವೇಷ ಅಂತ ಹೇಳೋದು. ಜ್ಞಾತಿಗಳು ಅಂದರೆ ಅಣ್ಣ ತಮ್ಮಂದರು, ದೊಡ್ಡ ಚಿಕ್ಕಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಇವರ ಜೊತೆಯಲ್ಲಿ ಸ್ವಲ್ಪ ಮನಸ್ಸಿಗೆ ಖೇದವು ಮತ್ತು ಮನಸ್ತಾಪಗಳು ಉಂಟಾಗ್ತಕ್ಕಂತಹ ಒಂದು ಯೋಗವು ಕಂಡುಬರುತ್ತೆ. ಅಲ್ಲದೆ ಈ ಮೇಷದವರಿಗೆ ಡಿಸೆಂಬರ್ 5ರ ನಂತರದಲ್ಲಿ ಅನಾರೋಗ್ಯದ ನಿಮಿತ್ತ ಹೆಚ್ಚಿನ ಹಣವ್ಯಯ ಆಗುತ್ತೆ, ಹೆಚ್ಚು ಹಣ ಖರ್ಚಾಗುತ್ತೆ. ಆರೋಗ್ಯದ ಕಡೆ ಅವರ ಹೆಚ್ಚಿನ ಒಂದು ಗಮನವನ್ನು ಬಹಳ ತೀಕ್ಷ್ಣವಾಗಿ ಕೊಡಬೇಕು. ಮೇಷದವರಿಗೆ ಒಟ್ಟಿನಲ್ಲಿ ಒಂದು ಸಮಷ್ಟಿ ಪರಿಹಾರವನ್ನು ಕೂಡ ನಾವು ಹೇಳ್ತಾಬಹುದು. ಈ ಫಲಗಳನ್ನು ಹೇಳ್ತಾ ಅದೇನಪ್ಪ ಅಂತಂದರೆ ಲಕ್ಷ್ಮೀನಾರಾಯಣನ ಸೇವೆ, ಪೂಜೆ, ಪುನಸ್ಕಾರ, ಶ್ಲೋಕದ ಪಠನೆಯನ್ನು ಮಾಡಬೇಕು. ಬರೀ ಲಕ್ಷ್ಮೀ ಮಾಡಿದ್ರೂ ಉಪಯೋಗ ಇಲ್ಲ, ಬರೀ ನಾರಾಯಣ ಮಾಡಿದ್ರೂ ಕೂಡ ಉಪಯೋಗ ಇಲ್ಲ. ಅದನ್ನು ನೀವೇ ಅನ್ಕೋಬಾರ್ದು. ಲಕ್ಷ್ಮೀನಾರಾಯಣ ಸ್ವಾಮಿಯ ಇದೆ, ಲಕ್ಷ್ಮೀನಾರಾಯಣ ಸ್ವಾಮಿ ಗುಡಿಗಳಿದೆ. ಅಂತಹ ಲಕ್ಷ್ಮೀನಾರಾಯಣ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥದ್ದು ವಿಶಿಷ್ಟವಾಗಿ ಅದು ಬುಧವಾರ ಮತ್ತು ಶನಿವಾರದ ದಿವಸ ಹೋಗಿ ಏನು ಕೊಡಬೇಕು ಲಕ್ಷ್ಮೀನಾರಾಯಣ ಸ್ವಾಮಿಗೆ ಅಂತಂದರೆ ಒಳ್ಳೆಯ ತುಳಸಿ ಮಾಲೆ, ಬಿಡಿ ತುಳಸಿಯನ್ನು ಕೊಡಬಹುದು. ಪಚ್ಚ ಕರ್ಪೂರವನ್ನು ಕೊಡಬೇಕು. ಭೀಮಸೇನಿ ಕರ್ಪೂರ ಅಂತ ಸಿಗುತ್ತೆ, ತಿನ್ನಲಿಕ್ಕೆ ಸಾಧ್ಯ ಇರುವ ಕರ್ಪೂರ, ಮಂಗಳಾರತಿಯ ಕರ್ಪೂರ ಅಲ್ಲ. ಶ್ರೀಗಂಧ, ಒಳ್ಳೆಯ ಶ್ರೀಗಂಧದ ಪುಡಿಯನ್ನು, ಶ್ರೀಗಂಧದ ಕೊರಡನ್ನು ತೆಗೆದುಕೊಂಡು ಹೋಗಿ ಕೊಡ್ತಕ್ಕಂಥದ್ದು. ಮತ್ತು ಸುಗಂಧ ದ್ರವ್ಯಗಳನ್ನು ಕೊಡ್ತಕ್ಕಂಥ ಎಸೆನ್ಷಿಯಲ್ ಆಯಿಲ್ಸ್ ಅಂತ ಬರ್ತಾ ಇದೆ ಸುಮಾರಿಗೆ. ಯಾವುದೋ ಶ್ರೀಗಂಧದ ಎಣ್ಣೆಯನ್ನು, ಸಂಪಿಗೆ ಎಣ್ಣೆಯನ್ನು, ಕೇದಿಗೆಯ ಎಣ್ಣೆಯನ್ನು, ಕೇಸರಿಯನ್ನು, ಇಂತಹವೆಲ್ಲವನ್ನು ಕೊಟ್ಟು ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಒಂದು 10 ನಿಮಿಷ ಆತನ ಮುಂದೆ ಕೂತು ವಿನಮ್ರ ಭಾವದಿಂದ, ಅಪ್ಪ ನನ್ನ ಎಲ್ಲ ಪಾಪಶೇಷಗಳನ್ನು ನೀನು ಕ್ಷಮಿಸಿ ನನ್ನನ್ನು ಉದ್ಧಾರ ಮಾಡಬೇಕಪ್ಪ ಅಂತ ಹೇಳಿ ಆ ಪರಮಾತ್ಮನ ಒಂದು ಧ್ಯಾನವನ್ನು ಮಾಡಿ ಯಾವುದಾದರೂ ಒಂದು ಸ್ತೋತ್ರದ ಲಕ್ಷ್ಮೀನಾರಾಯಣ ಸ್ತೋತ್ರ ಅಂತ ಕೊಡಿ, ಈಗ ಆನ್ಲೈನೇ ಸಿಗುತ್ತೆ, ಎಲ್ಲರಿಗೂ ಲಭ್ಯ ಇದೆ. ಅದನ್ನು ಹೇಳಿಕೊಂಡು ಬರ್ತಕ್ಕಂಥದ್ದು ಮಾಡಿದ ಪಕ್ಷದಲ್ಲಿ ಮೇಷರಾಶಿಯವರಿಗೆ ಈಗ ಹೇಳಿದಂತಹ ಈ 2 ಕರ್ಕಾಟಕಕ್ಕೆ ಗುರು ಬಂದಾಗ ಮತ್ತು ಮಿಥುನಕ್ಕೆ ಆತ ಹೋಗಿ ಜೂನ್ವರೆವಿಗೂ 2026 ಜೂನ್ ಪ್ರಾರಂಭದವರೆಗೂ ಸಂಭವಿಸಬಹುದಾಗಿರ್ತಕ್ಕಂತಹ ಎಲ್ಲ ಲೋಪದೋಷಗಳು ಕೂಡ ಪೂರ್ತಿ ಪರಿಹಾರ ಆಗಿ ಸುಖಿಗಳಾಗ್ತಾರೆ ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ಹೇಳಬಹುದು. ಖಂಡಿತ ಗುರುಜಿ, ಮೇಷ ರಾಶಿಯಲ್ಲಿ ಹುಟ್ಟಿದವರಿಗೆ ಸಮಾಧಾನದ ಮಾತುಗಳನ್ನು ಹೇಳಿದ್ದೀರಿ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯಲ್ಲಿ ಹುಟ್ಟಿದವರಿಗೆ ಯಾವ ರೀತಿ ಪರಿಣಾಮಗಳು ಉಂಟಾಗಬಹುದು ಅನ್ನೋದನ್ನು ತಿಳಿಸ್ಕೊಡೋಣ. ಹಾಗಾದರೆ ನಿಮ್ಮಲ್ಲೂ ಕೂಡ ಪ್ರಶ್ನೆಗಳು ಅಥವಾ ಸಮಸ್ಯೆಗಳಿದ್ದಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರೂಜಿಗಳನ್ನು ನೇರವಾಗಿ ಭೇಟಿಯಾಗಿ ಸಂಪರ್ಕಿಸಬಹುದು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.